ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಲಾಗಲ್ಲಿ ನಿಮಗೆ 4 ಥರ ಅಂದರೆ ಒಂದು 5 ಥರ ಸರನ ನೀವು ಎಲ್ಲ ಸ್ಯಾರಿಗೂ ಕೂಡ ವೇರ್ ಮಾಡ್ಬೋದು. ನೋಡಿ, ಈ ಥರ ವೇರ್ ಮಾಡಿದ್ರೆ ತುಂಬ ಫ್ಯಾಷನಾಗೂ ಕಾಣಿಸುತ್ತೆ, ಹಾಗೆ ಚೆನ್ನಾಗೂ ಕೂಡ ಕಾಣಿಸುತ್ತೆ. ಹಾಗೆ ಈ ಥರ ವೇರ್ ಮಾಡಬೇಕು ಅಂದರೆ ನೀವು ತುಂಬಾ ಜಾಸ್ತಿ 4-5 ಸರನ ತೊಗೋಬೇಕಲ್ವಾ. ಅದ್ರ ಬದಲು ನೀವು ಒಂದೇ ಒಂದು ಪೆಂಡೆಂಟಿಂದ 4 ಅಥವಾ 5 ಸರನ ಮಾಡ್ಕೋಬೋದು. ಅದನ್ನು ಯಾವ ರೀತಿ ಮಾಡಿಕೊಂಡ್ರೆ ನಿಮಗೆ ಯೂಸ್ ಆಗುತ್ತೆ, ಹಾಗೆ ಕಮ್ಮಿ ನಾವು ಖರ್ಚನ್ನ ಮಾಡಿ ನಾವು ಯಾವ ರೀತಿ ತುಂಬ ಚೆನ್ನಾಗಿ ಕಾಣಿಸೋಂಥ ಒಡವೆನ ತೊಗೋಬೋದು ಅನ್ನೋದನ್ನು ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್, ನನ್ನ ವಾಯ್ಸ್ ಅಂತೂ ಒಂದು ಸ್ವಲ್ಪನೂ ಸರಿ ಇಲ್ಲ, ಅದರಿಂದ ಸರಿಯಾಗಿ ಕೇಳಿಸ್ತಾ ಇಲ್ಲ. ಆದಷ್ಟು ಟ್ರೈ ಮಾಡಿ ಲಾಗ್ ಮಾಡಿದ್ದೀನಿ. ಇಷ್ಟ ಆದವರು ಲೈಕ್ ಮಾಡಿ. ಹಾಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಒಂದ್ಸಲ ಸಬ್ಸ್ಕ್ರೈಬ್ ಮಾಡಿ, ಬೆಲ್ಲೈಕಾನ ಪ್ರೆಸ್ ಮಾಡಿ. ನೋಡಿ, ಈ ರೀತಿ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ ಈ ರೀತಿ ವೇರ್ ಮಾಡಿದರೆ. ಬಟ್ ಅದು ತುಂಬ ದೊಡ್ಡ ದೊಡ್ಡ ಪೆಂಡೆಂಟ್ಗಳಿವೆ. ನೀವು ಚಿಕ್ಕ ಪೆಂಡೆಂಟ್ನ ಯೂಸ್ ಮಾಡಿ ಕೂಡ ಮಾಡಿಸ್ಕೋಬೋದು. ಅದನ್ನು ಯಾವ ರೀತಿ ನೀವು ಮಾಡಿಸ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ಇವತ್ತು ವ್ಲಾಗಲ್ಲಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ. ಪ್ಲೀಸ್ ಯಾರು ಸ್ಕಿಪ್ ಮಾಡ್ದೇ ಫುಲ್ಲು ಈ ವಿಡಿಯೋನ ನೋಡಿ. ಬನ್ನಿ ಇವಾಗ ಸ್ಟಾರ್ಟ್ ಮಾಡ್ತೀನಿ. ನೀವು ನಿಮ್ಮ ಅನುಕೂಲ ಹೆಂಗಿರುತ್ತೋ ಹಂಗೆ ಈ ಥರ ಒಂದು ಪೆಂಡೆಂಟ್ನ ಮಾಡಿಸ್ಕೊಳ್ಳಿ. ಅದಕ್ಕೆ ಹಿಂದ್ಗಡೆ ಈ ಥರ ಒಂದು ಉಕ್ಕನ್ನ ಕೊಡಿಸ್ಕೊಂಡಿರಿ. ಈ ಥರ ಉಕ್ಕು ಕೊಡಿಸೋದ್ರಿಂದ ನೀವು ನೋಡಿ ಈ ಥರ ಸರಗಳನ್ನ ನೀವು ಹಾಕೋಬೋದು. ಅಂದರೆ ಯಾವುದು ಬೇಕೋ ಆ ಪೆಂಡೆಂಟ್ಗೆ ಯಾವ ಕಲರ್ ನಿಮಗೆ ಮ್ಯಾಚ್ ಆಗುತ್ತೆ ಸೀರೆಗೆ, ಆ ರೀತಿ ಮ್ಯಾಚ್ ಮಾಡ್ಕೋಬೋದು. ನಿಮಗೆ ಅನುಕೂಲ ಚೆನ್ನಾಗಿದೆ, ನಾನು ಇನ್ನೂ ಚೆನ್ನಾಗಿ ಮಾಡಿಸ್ಕೊತೀನಿ ಅಂದರೆ ಒಂದು 5 ಗ್ರಾಮಲ್ಲಿ ಮಾಡಿಸಿ, ತುಂಬಾ ಚೆನ್ನಾಗಿ ಬರುತ್ತೆ. ಒಳ್ಳೊಳ್ಳೆ ಡಿಸೈನ್ಸ್ ಇದೆ. ಹಾಗೆ ನಿಮಗೆ ಸ್ವಲ್ಪ ಅನುಕೂಲ ಕಮ್ಮಿ ಅನ್ನೋರು ಒಂದು 3 ಗ್ರಾಮು 2 ಗ್ರಾಮಲ್ಲೂ ಕೂಡ ನೀವು ಒಂದು ಪೆಂಡೆಂಟ್ನ ಮಾಡಿಸ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ. ಅದು ಯಾವ ರೀತಿ ಮಾಡಿಸ್ಕೊಂಡು ಹೆಂಗೆ ನಾವು ವೇರ್ ಮಾಡಬೇಕು ಅನ್ನೋದನ್ನು ಕೂಡ ನಾನು ಶೇರ್ ಮಾಡಿದ್ದೀನಿ. ಅಂದರೆ ನಾವು ಯಾವುದೇ ಸೀರೆ ಹಾಕ್ಕೊಳ್ಳಿ, ನೀವು ನಾನು ಹೇಳೋಂಥ ಒಂದು 5-6 ಕಲರ್ನ ನೀವು ಮಾಡಿಸಿ ಇಟ್ಕೊಂಡ್ರೆ ನೀವು ಅದೇ ಪೆಂಡೆಂಟಿಗೆ ಜೋಡಿಸ್ಕೊಂಡು ಹಾಕ್ಕೋಬೋದು. ಅಂದರೆ ಅದಕ್ಕೆ ಫಿಕ್ಸ್ ಮಾಡೋದು ಕೂಡ ಮಾಡಿಕೊಟ್ಟಿರ್ತಾರೆ ಅವರೇ. ಆ ರೀತಿ ನೀವು ಹಾಕ್ಕೊಂಡಾಗ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ಮನೆ ಗೃಹ ಪ್ರವೇಶ ಇದ್ದರೂ ಕೂಡ ಚೆನ್ನಾಗಿ ಮ್ಯಾಚ್ ಆಗುತ್ತೆ. ಮನೆಯಲ್ಲಿ ಮದುವೆ ಅಥವಾ ಒಂದು ಎಂಗೇಜ್ಮೆಂಟು ಅಥವಾ ಸಿಂಪಲ್ ಫಂಕ್ಷನ್ ಇದ್ದರೂ ಕೂಡ ತುಂಬ ಚೆನ್ನಾಗಿ ಅಂದರೆ ಗ್ರ್ಯಾಂಡಾಗಿ ಲುಕ್ ಕೊಡುತ್ತೆ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ನೀವು ಯಾವ ರೀತಿ ಮಾಡಿಸ್ಕೋಬೇಕು ಅನ್ನೋದನ್ನು ಕೂಡ ನಾನು ಇವತ್ತು ವ್ಲಾಗಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ. ಪ್ಲೀಸ್ ಇಷ್ಟ ಆದವರು ಆದಷ್ಟು ಸಪೋರ್ಟ್ ಮಾಡಿ. ಹಾಗೆ ಯಾರೆಲ್ಲ ಸಪೋರ್ಟ್ ಮಾಡ್ತಾಯಿದ್ದಾರೋ ಎಲ್ರಿಗೂ ಕೂಡ ತುಂಬ ಥ್ಯಾಂಕ್ಸ್ ಅಂತೇಳಿ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಬನ್ನಿ ಇವಾಗ ಫುಲ್ ಒಂದು ಕಡೆಯಿಂದ ನಾನು ಹೇಳ್ತಾ ಹೋಗ್ತೀನಿ. ನೀವು ಆ ರೀತಿ ಐಡಿಯಾನ ಉಪಯೋಗಿಸಿ, ಆವಾಗ ನೀವು ತುಂಬ ಚೆನ್ನಾಗಿ ಕೂಡ ಮಾಡಿಸ್ಕೋಬೋದು. ನೋಡಿ, ಈ ರೀತಿ ನೀವು ವೈಟು, ಮೆರೂನು, ಬ್ಲ್ಯಾಕು, ಗ್ರೀನ್ ಇದೆ. ನೀವು ಇನ್ನೂ ಕಲರ್ ಮಾಡಿಸ್ತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಅಂದರೆ ಬ್ಲೂ ಕಲರಲ್ಲಿ ಕೂಡ ಮಾಡಿಸ್ಕೋಬೋದು. ಹಾಗೆ ಪ್ಯಾರೆಟ್ ಗ್ರೀನಲ್ಲೂ ಕೂಡ ಮಾಡಿಸ್ಕೋಬೋದು. ಆ ಕಲರ್ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಯಾರಿಗೂ ಕೂಡ ಮ್ಯಾಚ್ ಆಗುತ್ತೆ. ಹಾಗೆ ಕೆಳಗಡೆ ಉಕ್ಕು ಕೂಡ ಕೊಟ್ಟಿದ್ದಾರೆ ನೋಡಿ. ಅದಕ್ಕೆ ನೀವು ಇದೊಂದು ಪೆಂಡೆಂಟ್ ಇಟ್ಕೊಂಡ್ರೆ ಎಲ್ಲದಕ್ಕೂ ಕೂಡ ಮ್ಯಾಚ್ ಮಾಡ್ಕೋಬೋದು. ನೋಡಿ ಈ ರೀತಿ ಎಷ್ಟು ಗ್ರ್ಯಾಂಡಾಗಿ ಕಾಣಿಸುತ್ತೆ ಅಂತ. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಎಲ್ಲ ಸ್ಯಾರಿಗೂ ಅಷ್ಟೇ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ. ನೀವು ಈ ರೀತಿ ಫಿಕ್ಸ್ ಮಾಡ್ಕೋಬೇಕಷ್ಟೇ. ಅದ್ರದ್ದು ಉಕ್ಕಿರುತ್ತಲ್ವ, ಅದನ್ನು ಪೆಂಡೆಂಟಿಗೆ ಫಿಕ್ಸ್ ಮಾಡೋ ಥರ ಅವರು ಮಾಡಿಕೊಟ್ಟಿರ್ತಾರೆ ನಮಗೆ. ಆದ್ದರಿಂದ ನೀವು ಮಾಡಿಸುವಾಗಲೇ ಅವ್ರಿಗೆ ಹೇಳಿದ್ರೆ ಅವರು ಕೂಡ ಐಡಿಯಾ ಕೊಡ್ತಾರೆ. ನೋಡಿ, ಈ ರೀತಿ ನಿಮಗೆ ಮಧ್ಯದಲ್ಲಿ ಗುಂಡು ಹಾಕಿ ಮಾಡಿಸ್ಕೊಡೋ ಅನುಕೂಲ ಇದೆ ಅಂದರೆ ಮಾಡಿಸ್ಕೋಬೋದು. ಅಥವಾ ನೀವು ಪ್ಲೇನ್ ಮಾಡಿಸ್ಕೋತೀವಿ ಅಂದರೂ ಕೂಡ ಮಾಡಿಸ್ಕೋಬೋದು. ಬರೀ ಪೆಂಡೆಂಟ್ ಮಾತ್ರ ಚಿನ್ನ ಇರುತ್ತೆ, ಮೇಲ್ಗಡೆದೆಲ್ಲ ಮಣಿ ಇರುತ್ತೆ. ನೋಡಿ, ಈ ಥರ ಮಾಡಿಸ್ಕೋತೀವಿ ಅಂದರೂ ಕೂಡ ನೀವು ಮಾಡಿಸ್ಕೋಬೋದು. ತುಂಬಾ ಚೆನ್ನಾಗಿ ಬರುತ್ತೆ. ಅದು ಕೂಡ ಯಾವ ರೀತಿ ಕಾಣಿಸುತ್ತೆ ಅನ್ನೋದು ಕೂಡ ಇವತ್ತಿನ ವ್ಲಾಗಲ್ಲಿ ನಾನು ಶೇರ್ ಮಾಡಿದ್ದೀನಿ. ನೋಡಿ, ಈ ರೀತಿ ಮಣಿಗಳಲ್ಲೂ ಕೂಡ ಮಾಡಿಸ್ಕೋಬೋದು. ಹಾಗೆ ತುಂಬ ದಪ್ಪ ಮಣಿಯಲ್ಲೂ ಕೂಡ ಮಾಡಿಸ್ಬೋದು. ಬಟ್ ನೀವು ಈ ರೀತಿ ಒಂದು 4-5 ಕಲರ್ ಮಾಡಿಸಿ ಇಟ್ಕೊಂಡ್ರೆ ನೀವು ಅದಕ್ಕೆ ನಿಮ್ಮ ಹತ್ರ ಇರೋದು ಒಂದು ಪೆಂಡೆಂಟ್ನ ಫಿಕ್ಸ್ ಮಾಡಿಕೊಂಡು ಎಲ್ಲ ಸ್ಯಾರಿಗೂ ಹಾಕೋಬೋದು. ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಎಂಥ ದೊಡ್ಡ ಫಂಕ್ಷನ್ ಆದರೂ ಕೂಡ ನೀವು ಗ್ರ್ಯಾಂಡಾಗೆ ಕಾಣಿಸ್ತೀರ, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಕೆಲವೊಬ್ರಿಗೆ ಅದು ಗೊತ್ತೇ ಆಗೋದಿಲ್ಲ, ಇವರೆಲ್ಲೋ 5 ಸರ ಮಾಡಿಸ್ಕೊಂಡಿದ್ದಾರೇನೋ ಅಂತಲೇ ಅನ್ಕೋತಾರೆ. ಈ ರೀತಿ ನೀವು ಪ್ಲೇನ್ ಮಾಡಿಸ್ಕೋತೀವಿ ಅಂದರೂ ಕೂಡ ಈ ಥರ ಮಣಿ ಪೋಣಿಸಿ ಇಟ್ಕೊಬಿಟ್ಟು ಆ ಉಕ್ಕನ್ನ ಇದಕ್ಕೆ ಹಿಂಗೆ ಪ್ರೆಸ್ ಮಾಡೋ ಥರ ಮಾಡಿ ಕೊಡ್ತಾರೆ. ಅದನ್ನು ನೀವು ಅವ್ರ ಹತ್ರ ಕೇಳಿ ಮಾಡಿಸ್ಕೋಬೇಕು. ಆವಾಗ ಕೂಡ ನೀವು ಹಾಕೋಬೋದು. ನೋಡಿ, ಈ ಥರ ಇಲ್ಲಿ ಮಧ್ಯೆ ಗುಂಡಿದೆ, ಗುಂಡು ಬದಲು ನೀವು ಪೆಂಡೆಂಟ್ ಹಾಕಿ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇದಕ್ಕೂ ಅಷ್ಟೇ, ಗುಂಡು ಬದಲು ನೀವು ಪೆಂಡೆಂಟ್ ಹಾಕ್ಕೊಡಿ, ಫಿಕ್ಸ್ ಮಾಡ್ಕೊಳ್ಳೋದಷ್ಟೇ. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ. ಅದು ಪೆಂಡೆಂಟ್ ಕೂಡ ನನ್ನ ಹತ್ರ ಇದೆ, ಅದನ್ನು ಕೂಡ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಏಕೆಂದರೆ ಅದು ಕೂಡ ನನ್ನ ಹಸ್ಬೆಂಡ್ ಮನೆಯಲ್ಲೇ ಇರೋದು. ಬಂದಾದ್ಮೇಲೆ ನಾನು ನಿಜವಾಗ್ಲೂ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ. ನೀವು ಈ ರೀತಿ ಬರೀ ಗುಂಡು ಅಂದರೆ ದಪ್ಪ ಗುಂಡಲ್ಲೂ ಕೂಡ ಮಾಡಿಸ್ಬಿಟ್ಟು ದಪ್ಪದೊಂದು ಗುಂಡಿದೆ ನೋಡಿ, ಅದ್ರ ಬದಲು ನೀವು ಪೆಂಡೆಂಟ್ ಹಾಕ್ಕೊಂಡ್ರೆ
ತುಂಬ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇದು ನೋಡಿ ಎಷ್ಟು ಚೆನ್ನಾಗಿದೆ ಗ್ರೀನ್ ಕಲರು. ಇದಕ್ಕೂ ನೀವು ಪೆಂಡೆಂಟ್ ಹಾಕೋತೀವಿ ಅಂದರೆ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಅಷ್ಟೇ ಒಂದು 2-3 ಸರನ ಮಾಡಿಸಿ ಇಟ್ಕೊಳ್ಳಿ. ಆ ಥರ ಮಣಿ ಪೋಣಿಸ್ಬಿಟ್ಟು ಅದಕ್ಕೆ ನೀವು ಪೆಂಡೆಂಟ್ನ ಫಿಕ್ಸ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಮಾಡಿಕೊಡ್ತಾರೆ. ಹಾಗೆ ನೆಕ್ಸ್ಟ್ ನೋಡಿ ನಾನು ಪೆಂಡೆಂಟ್ನ ಡಿಸೈನ್ಗಳನ್ನ ತೋರಿಸ್ತಾ ಇದ್ದೀನಿ. ಹಾಗೆ ಎಷ್ಟು ಗ್ರಾಮ್ ಇರುತ್ತೆ ಅನ್ನೋದು ಕೂಡ ನಾನು ಹೇಳ್ತಾ ಇದ್ದೀನಿ. ನೋಡಿ ಈ ಪೆಂಡೆಂಟ್ ಮಾಡ್ಸೋಕ್ಕೆ ನಿಮಗೆ ಸುಮಾರು ಒಂದು 6 ಗ್ರಾಮ್ ಆದರೂ ಬೇಕಾಗತ್ತೆ. ಹಾಗೆ ನೆಕ್ಸ್ಟ್ ಪೆಂಡೆಂಟ್ ಮಾಡಿಸ್ಕೊಳ್ಳೋಕ್ಕೆ ನಿಮಗೆ ಒಂದು 3 ಗ್ರಾಮಲ್ಲೇ ಆರಾಮಾಗಿ ಆಗುತ್ತೆ. ಆದರೆ ನಾನಿಲ್ಲಿ ತೋರಿಸಿರೋಂಥ ಪೆಂಡೆಂಟ್ ಎಲ್ಲ ನಿಮಗೆ ಮಿನಿಮಮ್ 10 ಗ್ರಾಮ್ ಒಳಗಡೆನೇ ಇರೋಂಥ ಪೆಂಡೆಂಟ್ನೇ ನಾನು ತೋರಿಸಿದ್ದೀನಿ. ಹಾಗೆ ನಿಮಗೆ ಅದು ತುಂಬ ಸ್ವಲ್ಪ ಬಿಗಿಯಾಗಿ ಚೆನ್ನಾಗಿ ಕ್ವಾಲಿಟಿ ಬರಲಿ ಅಂದರೆ ನೀವು ಒಂದು 12-13 ಗ್ರಾಮಲ್ಲೂ ಕೂಡ ಮಾಡಿಸ್ಕೋಬೋದು. ಅಥವಾ ನಿಮ್ಗೆ ಅನುಕೂಲ ಕಮ್ಮಿ ಇದೆ ಅಂದರೆ ನಾನು ಹೇಳಿಲ್ವ ನಿಮಗೆ 3 ಗ್ರಾಮಲ್ಲಿ ಬೇಕಾ ಪೆಂಡೆಂಟ್ ಮಾಡಿಕೊಡ್ತಾರೆ, 2 ಗ್ರಾಮಲ್ಲಿ ಬೇಕಾ ಮಾಡಿಕೊಡ್ತಾರೆ, ಹಾಗೆ 10 ಗ್ರಾಮಲ್ಲಿ ಬೇಕಾ ಮಾಡಿಕೊಡ್ತಾರೆ, 15 ಗ್ರಾಮಲ್ಲಿ ಬೇಕಾ ಮಾಡಿಕೊಡ್ತಾರೆ. ಹಾಗೆ ಈ ನಾಗರದ್ದು ಪೆಂಡೆಂಟ್ ಇದೆ ನೋಡಿ, ಇದಂತೂ ನಿಮಗೆ ತುಂಬಾ ಚೆನ್ನಾಗಿ ಬರುತ್ತೆ. ಕಮ್ಮಿ ಗ್ರಾಮ್ ಕೂಡ ಬೀಳುತ್ತೆ. ಇದು ನಿಮ್ಗೆ ಇದು 2 ಗ್ರಾಮಲ್ಲೇ ಬೇಕಾದ್ರೆ ಮಾಡಿಕೊಡ್ತಾರೆ. ಇದೂ ಅಷ್ಟೇ ನಾನು ಆಲ್ರೆಡಿ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದೀನಿ ಅಡಿಕೆ ಸರ ಅಂತ. ಅದೇ ಥರ ಟೈಪಲ್ಲಿ ಮಾಡೋದು. ಈ ನಾಗರದ್ದೆಲ್ಲ ಯಾವ್ಯಾವ ಡಿಸೈನ್ ಇದೆಯೋ ಅದೆಲ್ಲ ಆಲ್ಮೋಸ್ಟ್ ಕಮ್ಮಿ ಗ್ರಾಮಲ್ಲೇ ಆಗುತ್ತೆ. ನೀವು ಈ ಥರ ಪೆಂಡೆಂಟ್ನ ಮಾಡಿಸಿ ಇಟ್ಕೊಂಡ್ರೆ ಒಂದು 4-5 ಸರನ ನೀವು ಎಲ್ಲ ಫಂಕ್ಷನ್ಗೂ ಕೂಡ ವೇರ್ ಮಾಡ್ಕೋಬೋದು. ಅಷ್ಟು ಚೆನ್ನಾಗಿ ಕಾಣಿಸುತ್ತೆ, ಫ್ಯಾಷನಾಗೂ ಕೂಡ ಇರುತ್ತೆ. ಹಾಗೆ ನಮಗೆ ಏನೋ ಒಂಥರ ಖುಷಿ ಅಂದರೆ ನಾವು ಚಿನ್ನ ಹಾಕ್ಕೊಂಡಿದ್ದೀವಿ ಅನ್ನೋ ಒಂದು ಖುಷಿನೂ ಕೂಡ ಇರುತ್ತೆ. ಹಾಗೆ ನಾವು ಏನು ಮಾಡಬೇಕು ಅಂದರೆ ನಮ್ಮ ಕೈಲಾದಷ್ಟು ಒಂದು ಅಮೌಂಟನ್ನ ಸೇವಿಂಗ್ಸ್ ಮಾಡ್ತೀವಲ್ವ ಹೆಣ್ಮಕ್ಳು ಅಂದಮೇಲೆ. ಆವಾಗ ನಾವು ಜಾಸ್ತಿ ಚಿನ್ನ ತೊಗೊಳಕ್ಕಾಗದಿದ್ದಾಗ ನಾವು ಈ ಥರ ಐಡಿಯಾನ ಉಪಯೋಗಿಸಿ ಆರಾಮಾಗಿ ಪೆಂಡೆಂಟ್ನ ಮಾಡಿಸ್ಕೋಬೋದು. ಹಾಗೆ ನೋಡಿ ಈ ಥರ ಉಕ್ಕು ಕೊಟ್ಟಿರ್ತಾರೆ, ಅದನ್ನು ನೋಡಿ ನಾವು ತೊಗೊಂಡ್ರೆ ನಮ್ಗೆ ಇದು ಯಾವುದಕ್ಕಾದರೂ ಫಿಕ್ಸ್ ಮಾಡ್ಕೋಬೋದು. ನೀವು ಯಾವುದು ಪೆಂಡೆಂಟ್ ತೊಗೊಂಡ್ರು ಅದಕ್ಕೆ ಫಿಕ್ಸ್ ಮಾಡ್ಕೋ ಥರ ಮಾಡಿಕೊಡ್ತಾರೆ. ಈ ರೀತಿ ಒಳ್ಳೊಳ್ಳೆ ಡಿಸೈನ್ಸ್ನ ನಾನು ಶೇರ್ ಮಾಡಿದ್ದೀನಿ. ಹಾಗೆ ಇನ್ನೂ ಡಿಸೈನ್ಸ್ ಬೇಕಾ ನನಗೊಂದು ಮೆಸೇಜ್ ಹಾಕಿ, ನಾನು ಅದನ್ನು ಕೂಡ ನಿಮಗೆ ತಿಳಿಸ್ಕೊಡ್ತೀನಿ. ಈ ರೀತಿ ಐಡಿಯಾ ಉಪಯೋಗಿಸಿ ನೀವು ಮಾಡಿಸ್ಕೊಂಡ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ನೋಡೋದಕ್ಕೂ ಚೆನ್ನಾಗಿ ಕಾಣಿಸ್ತಾ ಇರ್ತೀರ. ಹಾಗೆ ನಮ್ಮ ಹತ್ರ ಚಿನ್ನನೂ ಕೂಡ ಇರುತ್ತೆ ಅಲ್ವಾ ಅನ್ನೋ ಖುಷಿಲಿ ನಾವಿರ್ತೀವಿ. ಹಾಗೆ ಈ ಪೆಂಡೆಂಟ್ ನೋಡಿ ನಿಮಗೆ ತುಂಬ ಕಮ್ಮಿ ಗ್ರಾಮಲ್ಲೇ ಆಗುತ್ತೆ, ಒಂದು 2 ಗ್ರಾಮಲ್ಲೇ ಆಗಿಬಿಡುತ್ತೆ. ಹಾಗೆ ಈ ಥರ ಮುತ್ತು ಈ ಥರ ಮಣಿ ಎಲ್ಲ ಪೋಣಿಸಿ ಮಾಡಿಸ್ಕೊತೀವಿ ಅಂದರೆ ಅದು ಕೂಡ ಕಮ್ಮಿ ಗ್ರಾಮಲ್ಲೇ ಆಗುತ್ತೆ. ಈ ನಾಗರದಂತೂ ತುಂಬಾ ಫ್ಯಾಷನ್ ಆಗಿಬಿಟ್ಟಿದೆ. ಅದು ನಿಮ್ಗೆ 1.5 ಗ್ರಾಮಿಂದನೂ ಕೂಡ ಪೆಂಡೆಂಟ್ ಸಿಗುತ್ತೆ. ಈ ಪೆಂಡೆಂಟ್ ಮುತ್ತು ನೋಡಿ ಎಷ್ಟು ಚೆನ್ನಾಗಿದೆ. ಹಾಗೆ ಇದೂ ಅಷ್ಟೇ ತುಂಬ ಚೆನ್ನಾಗಿ ಬರುತ್ತೆ ಈ ಪೆಂಡೆಂಟು. ನಿಮ್ಗೆ ಈ ಪೆಂಡೆಂಟ್ ಬಂದು ತುಂಬ ಕಮ್ಮಿ ಗ್ರಾಮಲ್ಲೇ ಆಗಿಬಿಡುತ್ತೆ. ಇದು ನಿಮ್ಗೆ 5 ಗ್ರಾಮಲ್ಲಿ ಮಾಡಿಸ್ತೀವಿ ಅಂದರೆ ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಹೆಣ್ಮಕ್ಳಲ್ವ, ಅದರಿಂದ ಒಂದು ಸ್ವಲ್ಪ ಹೆಣ್ಣು ದೇವ್ರದ್ದು ಅಂದರೆ ಲಕ್ಷ್ಮಿ ಆ ಥರ ಹಾಕ್ಸ್ಕೊಳ್ಳಿ. ಯಾರೋ ಗಣೇಶ ಆ ಥರ ಗಂಡು ದೇವ್ರದ್ದು ಹಾಕ್ಸ್ಕೊಳಕ್ಕೆ ಹೋಗ್ಬಿಡಿ, ಅಷ್ಟು ಅದು ನಮಗೆ ಒಳ್ಳೆಯದಲ್ಲ. ನೋಡಿ ಈ ಪೆಂಡೆಂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ. ನಿಮಗೆ 5 ಗ್ರಾಮ್ಗೆ ಸಖತ್ತಾಗಿ ಮಾಡಿಸ್ಕೋಬೋದು. ಹಾಗೆ ಈ ಥರ ಅಗಲ ಒಬ್ಬೊಬ್ರು ಇಷ್ಟಪಡ್ತಾರೆ ಅಲ್ವಾ, ಅವರು ಈ ಥರ ಪೆಂಡೆಂಟ್ ಮಾಡಿಸ್ಕೊಳ್ಳಿ. ನೀವು ಈ ಪೆಂಡೆಂಟ್ನ ಮಾಡಿಸ್ಕೊಂಡು ನಿಮಗೆ ಯಾವ ಸರ ಬೇಕು ಆ ಸರನ ನೀವು ಫಿಕ್ಸ್ ಮಾಡ್ಕೋಬೋದು. ಇಲ್ಲಾಂದರೆ ನಿಮಗೆ ಅಲ್ಲಿ ಉಕ್ಕನ್ನ ನೀವು ಮಾಡಿಸ್ಕೊಳ್ಳೋದ್ರ ಮೇಲೆ ಡಿಪೆಂಡು ಉಕ್ಕುಗಳನ್ನ. ಹಾಗೆ ಈ ಪೆಂಡೆಂಟ್ ನೋಡಿ ಎಷ್ಟು ಚಿಕ್ಕದಾಗಿದೆಯೋ ಅಷ್ಟೇ ಚೆನ್ನಾಗಿದೆ. ನಿಮಗೆ ಅದು 1.5 ಗ್ರಾಮ್ಗೆ ತುಂಬ ಚೆನ್ನಾಗಾಗುತ್ತೆ ಪೆಂಡೆಂಟ್, ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ ವೇರ್ ಮಾಡಿದ್ರೆ ಈ ಥರ ಹಾಕ್ಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ಈ ರೀತಿ ಯಾವ ಕಲರ್ ಬೇಕೋ ಆ ಕಲರು, ಅಂದರೆ ಗ್ರೀನ್ ಕಲರ್ ಬೇಕಾ ಅಥವಾ ರೆಡ್ ಬೇಕಾ ಅಥವಾ ಬ್ಲ್ಯಾಕ್ ಬೇಕಾ, ಯಾವ ಕಲರ್ ಬೇಕು ಅದನ್ನು ನೀವು ಚಾಯ್ಸ್ ಮಾಡ್ಕೊಳ್ಳಿ. ಇನ್ನು ನೋಡಿ ಅಲ್ಲಿ ಗುಂಡುಗಳಿದೆ ಅಲ್ವಾ, ಇದಕ್ಕೂ ಕೂಡ ಪೆಂಡೆಂಟ್ ಫಿಕ್ಸ್ ಮಾಡಿಕೊಂಡ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಹಾಗೆ ಇಲ್ಲಿ ನೋಡಿ ಒಂದು ದಪ್ಪದು ಒಂದು ಗುಂಡಿದೆ, ಅಲ್ಲಿಗೆ ನೀವು ಪೆಂಡೆಂಟ್ ಹಾಕ್ಕೊಳ್ಳಿ ಅಷ್ಟೇ. ಈ ರೀತಿ ಸರನ ನೀವು ಮಾಡಿಸಿಟ್ಕೊಂಡ್ರೆ, ಹಾಗೆ ಈ ಥರನೂ ಅಷ್ಟೇ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಈ ಥರ ತುಂಬ ವೆರೈಟಿ ಆಗಿರೋಂಥ ಅಂದರೆ ತುಂಬ ಕಮ್ಮಿ ಗ್ರಾಮಲ್ಲೂ ಸರಗಳನ್ನ ಈ ಥರ ಮಾಡಿಸ್ಕೋಬೋದು. ಬರೀ ಗುಂಡು ಮಾತ್ರ ಪೋಣಿಸಿರೋದು ಅಲ್ಲಿ. ಈ ರೀತಿನೇ ಮಾಡಿಸ್ಕೊಂಡ್ರು ಕೂಡ ನಿಮಗೆ ಆ ಪ್ಲೇಸ್ಗೆ ಪೆಂಡೆಂಟ್ನ ಫಿಕ್ಸ್ ಮಾಡಿಕೊಂಡ್ರೆ ಅಷ್ಟೇ ಚೆನ್ನಾಗಿ ಬರುತ್ತೆ. ನೋಡಿ ಈ ರೀತಿಯೂ ಕೂಡ ನೀವು ಅನುಕೂಲ ಇದ್ದರೆ ಈ ರೀತಿ ಕೂಡ ಮಾಡಿಸ್ಕೋಬೋದು. ಈ ರೀತಿ ಗುಂಡು ಅಷ್ಟೇ ನೋಡಿ, ಮಧ್ಯೆ ಈ ಥರ ಗುಂಡನ್ನು ಹಾಕ್ಕೊಂಡು ಯಾವ ಕಲರ್ ಬೇಕೋ ಆ ಕಲರ್ ಮಾಡಿಸಿಟ್ಕೊಳ್ಳಿ. ನಿಮ್ಗೆ ಅನುಕೂಲ ಕಮ್ಮಿ ಇದ್ದರೆ ನೋಡಿ ಈ ಥರ ಬರೀ ಪ್ಲೇನ್ಗೆ ಈ ಥರ ಪೆಂಡೆಂಟ್ ಫಿಕ್ಸ್ ಮಾಡ್ಕೊಳ್ಳಿ. ನೋಡಿ ಮುತ್ತುಂದಂತೂ ಇವಾಗ ಟ್ರೆಂಡಲ್ಲಿದೆ ಮುತ್ತಿನ ಸರ ಅಂತೂ ಈ ಥರ ಪೆಂಡೆಂಟ್ ನೋಡಿ ಹಾಕೊಂಡ್ರೆ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂತ. ನೀವು ಈ ರೀತಿ ಮಾಡಿಸ್ಕೊಳ್ಳಿ. ಈ ರೀತಿ ಪೆಂಡೆಂಟ್ ಕೆಲವೊಬ್ರಿಗೆ ಇಷ್ಟ ಆಗುತ್ತೆ, ಇದನ್ನು ಕೂಡ ನೀವು ಮಾಡಿಸ್ಕೋಬೋದು. ಹಾಗೆ ನಿಮ್ಗೆ ಇನ್ನೂ ತುಂಬ ಕಮ್ಮಿ ಗ್ರಾಮಲ್ಲಿ ಬೇಕಂದರೆ ನೋಡಿ ಈ ರೀತಿ ಮಾಡಿಸ್ಕೊಂಡ್ರೆ ಇದಕ್ಕೂ ನೀವು ಎಲ್ಲ ಥರ ಕಲರ್ ಮಣಿನೂ ಕೂಡ ಯೂಸ್ ಮಾಡ್ಕೋಬೋದು.
ಈ ರೀತಿ ನಾನು ಇವತ್ತಿನ ಲಾಗಲ್ಲಿ ನಿಮಗೆ ತಿಳಿಸ್ಕೊಟ್ಟಿದ್ದೀನಿ. ನಾನು ಹೇಳೋವಂಥ ಟಿಪ್ಸ್ನ ನೀವು ಫಾಲೋ ಮಾಡಿ ಈ ಥರ ತುಂಬ ಸುಂದರವಾಗಿರೋಂಥ ಸರಗಳನ್ನ ನೀವು ಮಾಡಿಸ್ಕೋಬೋದು ಅಂಥೇಳಿ ಇವತ್ತಿನ ಲಾಗಲ್ಲಿ ನಾನು ತಿಳಿಸ್ಕೊಟ್ಟಿದ್ದೀನಿ. ಪ್ಲೀಸ್ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ವಾಯ್ಸು ಸ್ವಲ್ಪ ಸರಿ ಇಲ್ಲ, ಅದಕ್ಕೇ ಸ್ವಲ್ಪ ಕಮ್ಮಿನೇ ಕೆಡಿಸಿರುತ್ತೆ, ಆದಷ್ಟು ಅಡ್ಜಸ್ಟ್ ಮಾಡ್ಕೊಳ್ಳಿ ಅಂತೇಳಿ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ಇನ್ನೂ ಏನಾದರೂ ನಿಮಗೆ ಡೌಟ್ಸ್ ಇದ್ದರೆ ಕೇಳಿ. ಹಾಗೆ ನಾನು ಅಂಗಡಿಗೆ ಹೋಗೋಕ್ಕಾಗಿಲ್ಲ, ಒಂದು ಸ್ವಲ್ಪ ಹುಷಾರಿಲ್ಲ ಅಂತ. ನಾನು ಅಂಗಡಿಗೆ ಹೋಗಿ ಅಂಗಡಿದು ಕೂಡ ಅಡ್ರೆಸ್ಸು ಮತ್ತು ಅವ್ರ ಹತ್ರನೂ ಕೂಡ ನಿಮಗೆ ಮಾತಾಡಿಸಿ ನಿಮಗೆ ಅದು ನಿಜಾನ ಸುಳ್ಳ ಅನ್ನೋದನ್ನು ಕೂಡ ನಾನು ತಿಳಿಸ್ಕೊಡ್ತೀನಿ. ಏನಕ್ಕಂದರೆ ಎಷ್ಟೊಂದು ಜನ ಅಕ್ಕ ನಿಜವಾಗ್ಲೂ ಇಷ್ಟೊಂದು ಕಮ್ಮಿಗೆ ಮಾಡಿಕೊಡ್ತಾರಾ ಅಂತಲೇ ಕೇಳ್ತಿರ್ತೀರ, ಅದಕ್ಕೋಸ್ಕರ ನಿಜವಾಗ್ಲೂ ಮಾಡಿಸ್ಕೊಡ್ತಾರೆ. ನೋಡಿ ಎಷ್ಟು ಚೆನ್ನಾಗಿದೆ ಅಂತ, ಎಷ್ಟು ನೋಡೋಕ್ಕೂ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಗೊತ್ತಾ. ನೀವು ಹಾಕ್ಕೊಂಡಾಗ ಅಷ್ಟೇ ಚೆನ್ನಾಗಿ ಕಾಣಿಸುತ್ತೆ. ನೀವು ಈ ರೀತಿ ಮಾಡಿಸ್ಕೊಂಡು ನೀವು ಒಂದೇ ಪೆಂಡೆಂಟಲ್ಲಿ 5 ಸರನ ಹಾಕ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ ಇವತ್ತು ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ. ನೀವು ಗ್ರೀನಲ್ಲಿ ಬೇಕಾ, ಬ್ಲ್ಯಾಕಲ್ಲಿ ಬೇಕಾ, ರೂಬಿ ಕಲರಲ್ಲಿ ಬೇಕಾ, ಮೆರೂನಲ್ಲಿ ಬೇಕಾ, ಯಾವ ಕಲರ್ ಬೇಕಾದರೂ ನೀವು ಮಾಡಿಸ್ಕೋಬೋದು, ಅಷ್ಟು ಚೆನ್ನಾಗಿ ಕಾಣಿಸುತ್ತೆ ಅಂಥೇಳಿ. ಅಂದರೆ ಈ ರೀತಿ ಒಂದು ಐಡಿಯಾನ ನೀವು ಉಪಯೋಗಿಸಿ ಅಂತೇಳಿ ಇವತ್ತಿನ ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್. ಈ ಲಾಗ್ ನಿಮ್ಗೆ ಇಷ್ಟ ಆಗಿದೆ ಅಂತಲೇ ನಾನು ಅಂದ್ಕೊಂಡಿದ್ದೀನಿ. ಹಾಗೆ ಯಾವ ಥರ ಮಣಿನ ಯಾವ ಥರ ಉಪಯೋಗಿಸಿದ್ರೆ ನಿಮಗೆ ಲುಕ್ ಚೆನ್ನಾಗಿ ಕಾಣಿಸುತ್ತೆ ಅನ್ನೋದನ್ನು ಕೂಡ ನೆಕ್ಸ್ಟ್ ಲಾಗಲ್ಲಿ ತಿಳಿಸ್ಕೊಡ್ತೀನಿ ಅಂಥೇಳಿ ಇವತ್ತಿನ ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.